ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು, ಮರ್ತೋಗಕ್ ಮುಂಚೆ ಎಲ್ಲರಿಗೂ ಹೇಳ್ಬಿಡೋಣ ಅಂತ ಕರ್ಸಿದೀನಿ. ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಅದೇನಪ್ಪ ಅಂತಂದ್ರೆ ಏನ್ ಗುರು ಅದು, ನಾನು ಕ್ಯಾಪ್ಟನ್ ಆಗಿ T20 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಿದ್ದೀನಿ, ಇಂಡಿಯಾಗೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಸ್ಕೊಟ್ಟಿದ್ದೀನಿ, ಮತ್ತೆ IPL ಅಲ್ಲಿ ಮುಂಬೈ ಇಂಡಿಯನ್ಸ್ಗೆ 5 ಕಪ್ ಗೆಲ್ಸ್ಕೊಟ್ಟಿದ್ದೀನಿ. ಮ್ಯಾನೇಜ್ಮೆಂಟ್ ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಬಿಡಿ, ಬಟ್ ಆದ್ರೆ ಹಾರ್ದಿಕ್ ನಮ್ಮೋನೆ, ಅವನಿಗೆ ನನ್ನ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಆದ್ರೆ ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಒಂದು ಗೆಲ್ಸಕ್ ಆಗ್ಲಿಲ್ಲ. ಇಂಡಿಯಾ ಯಂಗ್ ಜನರೇಷನ್ ಹುಡುಗರು ಬೇರೆ ರೆಡಿ ಆಗಿದ್ದಾರೆ, ಫಾರ್ಮಲ್ ಬೇರೆ ಇದ್ದಾರೆ. ಸೊ ಅವ್ರಿಗೆ ಚಾನ್ಸ್ ಕೊಡೋಕ್ಕೋಸ್ಕರ ನಾನಿವಾಗ ರಿಟೈರ್ಮೆಂಟ್ ತಗೋತಾ ಇದ್ದೀನಿ. ಇದ್ಯಾಕೆ ಇದು ಹಿಂಗ ಓವರ್ ಆಗಿ ಫೀಲ್ ಆಗ್ತೀರಾ? ನಾನಿನ್ನು ಅದು ಆಡ್ತೀನಿ. ಯಾವ್ದಪ್ಪ ಅದು? ಅದು ಆಡ್ತೀನಿ ಗುರು. ಅದೇ ನಾವು 50 ಓವರ್, ಅವ್ರು 50 ಓವರ್ ಬಾಲಿಂಗ್ ಮಾಡೋದಿದೆ ಅಲ್ಲ. ಒನ್ ಡೇ ಓಡಿ ಇನ್ನು ಆಡ್ತೀನಿ ನಾನು. ನನ್ನ ಮಗನ್ 2027 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟೆ ನಾನು ಹೋಗೋದು. ಕೊಹ್ಲಿ, ನೀನು ಕೂಡ ಅದೇ ಟೈಮಲ್ಲಿ ರಿಟೈರ್ಮೆಂಟ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದೆಯಾ? T20 ವರ್ಲ್ಡ್ ಕಪ್ ಅಲ್ಲಿ ಒಟ್ಟೊಟ್ಟಿಗೆ ತಗೊಂಡ್ವಲ್ಲ, ಹಂಗೆ ಒನ್ ಡೇ ವರ್ಲ್ಡ್ ಕಪ್ ಗೆದ್ಬಿಟ್ಟು ತಗೋಬೋದಾಗಿತ್ತು. ಬೇಡ, ನೀನು ಆಡು, 100 ಸೆಂಚುರಿ ಹೊಡಿಬೇಕು ನೀನು. ಏನ್ರಪ್ಪ ಮ್ಯಾಟ್ರ್ ಗೊತ್ತಾಯ್ತಲ್ವಾ? ಪಟ ಈ ವಿಷಯನ ಎಲ್ಲರಿಗೂ ಶೇರ್ ಮಾಡಿ. ಜಾಸ್ತಿ ಏನು ಫೀಲ್ ಆಗ್ಬೇಡಿ, ಒನ್ ಡೇ ಫಾರ್ಮೆಟ್ ಅಲ್ಲಿ ಬರ್ತೀನಿ.